ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದ್ರಾಕ್ಷಿ ತೋಟದ ಕೆಲಸಗಾರರು. ರೆಫರೆನ್ಸ್ ಪುಟ 5473, ಪುಟದ ಸಂಖ್ಯೆ 95. ಕ್ರೈಸ್ತರಿಗೂ ಸಹ ಅನ್ವಯವಾಗುವಿಕೆ. ದೇವರು ಅನುಗ್ರಹಿಸಿ ಕೊಡುವಂಥದ್ದೆಲ್ಲವೂ ಒಂದು ವರದಾನವಾಗಿರುತ್ತದೆಂಬ ಅಂಶವನ್ನು ನಾವು ಮನಗಂಡವರಾಗಿರಬೇಕೆಂದು ಈ ಸಾಮ್ಯದಲ್ಲಿ ಸಾಮಾನ್ಯವಾಗಿರುವ ಪಾಠವೆಂದು ತೋರುವುದು. ನಾವು ನೀತಿ ತತ್ವಗಳಿಗೆ ಪ್ರೀತಿಪೂರ್ವಕವಾದ ಶ್ರದ್ಧೆಯಿಂದ ಕೂಡಿದವರಾಗಿ ಆತನ ಸೇವೆಗೆ ಸೇರಬೇಕು. ನಾವು ಅನೇಕ ವರ್ಷಗಳು ಸೇವೆ ಮಾಡಬೇಕಾದರೆ ಆ ಸೇವಾ ಸೌಭಾಗ್ಯಗಳನ್ನು ಶ್ರೇಷ್ಠವೆಂದು ಎಣಿಸುವಂಥವರಾಗಬೇಕು. ಅಲ್ಲದೆ ಕರ್ತನ ಧ್ಯೇಯ ಉದ್ದೇಶಗಳಲ್ಲಿ ನಮಗಿರುವ ಆಸಕ್ತಿಯು ನಮಗೆ ಸಂತೋಷವನ್ನುಂಟು ಮಾಡಬೇಕು. ಕರ್ತನ ಸೇವಾ ಸೌಭಾಗ್ಯವನ್ನು ಇಂಥ ಒಂದು ದೃಷ್ಟಿಯಿಂದ ಪ್ರಶಂಸಿಸುವವರಾಗಿ ಕರ್ತನ ಕಾರ್ಯಗಳು ಮುಂದುವರಿಯುವುದನ್ನು ನೋಡಲು ನಾವು ಸಂತೋಷವುಳ್ಳವರಾಗಿರಬೇಕು. ಇತರರು ಈ ಸೇವೆಯಲ್ಲಿ ಸೇರುವುದನ್ನು ನಾವು ನಿರೀಕ್ಷಿಸುವಂಥ ಪ್ರತಿಫಲಗಳನ್ನು ಇತರರು ಹೊಂದುವುದನ್ನು ಕಾಣಲು ನಾವು ಸಂತೋಷಿಸುವವರಾಗಬೇಕು. ಕೇವಲ ಇಂಥ ಒಂದು ಮನೋವಿಶಾಲತೆಯುಳ್ಳವರು ಮಾತ್ರವೇ ದ್ರಾಕ್ಷಿ ತೋಟದಲ್ಲಿ ಶ್ರಮಿಸಲು ದೊರೆಯುವ ಸೌಭಾಗ್ಯವನ್ನು ಕೇವಲ ಈ ರೀತಿಯಲ್ಲಿ ಪ್ರಶಂಸಿಸುವವರು ಮಾತ್ರವೇ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಇಂಥ ಅನುಕಂಪವುಳ್ಳವರನ್ನು ಮಾತ್ರವೇ ಆ ದೇವರ ರಾಜ್ಯಕ್ಕೆ ಸೇರಲು ಸೂಕ್ತವಾಗಿ ಅರ್ಹರಾಗಿದ್ದು, ದೇವರ ರಾಜ್ಯವು ಪಡಲು ಅಣಿಗೊಂಡಾಗ ಆ ರಾಜ್ಯದಲ್ಲಿನ ವಿಶೇಷ ಸೌಭಾಗ್ಯ, ಪರಿಜ್ಞಾನ, ಅವಕಾಶಗಳನ್ನು ಪಡೆದುಕೊಳ್ಳಲು ಸಿದ್ಧರಿರುವರು. ಯೇಸುವಿನ ದಿನದಲ್ಲಿನ ಯಹೂದ್ಯರಿಗೆ ಛಾಯಾ ರೂಪದ ದೇವರ ರಾಜ್ಯದ ಪ್ರಸ್ತಾವನೆಯನ್ನು ನೀಡಿದಂತೆಯೇ ಅಲ್ಲದೆ, ದೇವರ ಸೇವೆಯಲ್ಲಿ ಸುದೀರ್ಘವಾಗಿ ತೊಡಗಿಸಿಕೊಂಡವರ ಜೊತೆಯಲ್ಲಿಯೇ ಅದಕ್ಕೆ ಹೊಸಬರಾದವರಿಗೂ ಆ ರಾಜ್ಯದಲ್ಲಿ ಪಾಲು ಹೊಂದುವ ಅದೇ ಅವಕಾಶವನ್ನು ನೀಡಲಾಗಿದ್ದಂತೆಯೇ ಸುವಾರ್ಥ ಯುಗದ ಅಂತ್ಯದಲ್ಲಿ, ಅಂದರೆ ಸುಗ್ಗಿಯ ಬೆಳೆಯನ್ನು ಕೊಯ್ಯುವ ಕಾಲದಲ್ಲಿಯೂ ನಡೆಯಬೇಕೆಂಬುದು ಸ್ಪಷ್ಟವಾಗಿರುವುದು. ತಮ್ಮ ಜೀವನ ಪೂರ್ತಿಯಾಗಿ ಕರ್ತನಿಗೆ ನಂಬಿಗಸ್ತರಾಗಿ ಆತನ ಧ್ಯೇಯ ಉದ್ದೇಶಗಳ ನೆರವೇರಿಕೆಯ ಸೇವೆಯಲ್ಲಿ ಪರಿಶ್ರಮಿಸುತ್ತಿರುವವರು ತಾವು ಅಷ್ಟೇ ಹೆಚ್ಚಿನ ಸೌಭಾಗ್ಯ, ಆಶೀರ್ವಾದಗಳನ್ನು ಪಡೆದಿರುವರೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾರಾದರೂ ನಂತರದ ಕಾಲದಲ್ಲಿ ದೇವರ ಸೇವೆಯಲ್ಲಿ ಸೇರಿದವರಾದರೆ ಅವರನ್ನು ತಮ್ಮ ಜೊತೆ ಸೇವಕರೆಂದು ಭಾವಿಸಿ ಅವರ ವಿಷಯದಲ್ಲಿ ಸಂತೋಷಿಸುವವರಾಗಬೇಕು. ಕರ್ತನ ವಾಕ್ಯದ ಅನುಸಾರ ನಿಜವಾಗಿಯೂ ಸೇವಕರಾಗಿರುವವರೆಲ್ಲರೂ ಹೊಸದಾಗಿ ಬಂದವರ ಬಗ್ಗೆ ಅಸೂಯೆಗೊಳ್ಳುವುದಕ್ಕೆ ಬದಲಾಗಿ ದ್ರಾಕ್ಷಿ ತೋಟಕ್ಕೆ ಬೇರೆ ಕೆಲಸಗಾರರನ್ನು ಕಳುಹಿಸಿಕೊಡಬೇಕೆಂದು ಒಡೆಯನಿಗೆ ಪ್ರಾರ್ಥಿಸಬೇಕು. ಕರ್ತನ ದ್ರಾಕ್ಷಿ ತೋಟದಲ್ಲಿ ಪರಿಶ್ರಮಿಸುತ್ತಿರುವವರೆಲ್ಲರಿಗೆ ಪ್ರಸ್ತುತ ಕಾಲದಲ್ಲಿನ ಸತ್ಯಾರ್ಥಗಳ ವಿಷಯವಾದ ಹೆಚ್ಚಿನ ಜ್ಞಾನವು ಈಗ ಒಂದು ಬಹುಮಾನವಾಗಿ ಲಭಿಸುತ್ತಿರುವುದು. ಇತ್ತೀಚಿನ ಸಮಯಗಳಲ್ಲಿ ಬಂದವರಿಗೂ ಮತ್ತು ಕರ್ತನ ಸೇವೆಯಲ್ಲಿ ಸುದೀರ್ಘ ಕಾಲದಿಂದ ಇರುವವರಿಗೂ ಇದು ಸಮವಾಗಿ ಹಂಚಿಕೆಯಾದಲ್ಲಿ ಅದಕ್ಕೆ ನಾವು ಆಶ್ಚರ್ಯಪಡದೇ ಇರೋಣ. ಕರ್ತನು ಅನುಸರಿಸುತ್ತಿರುವ ವಿಧಾನಗಳಲ್ಲಿ ನಾವು ಆನಂದಿಸುವವರಾಗಿರೋಣ. ದೇವರ ಸೇವೆಗೆ 5 ಗಂಟೆಯಲ್ಲಿ ಕಡೆ ಗಳಿಗೆಯಲ್ಲಿ ಬರುವವರಿಗೆ ಆತನ ಕೃಪಾಪೂರ್ಣನಾಗಿರುವ ಬಗ್ಗೆ ನಮ್ಮ ಮನಸ್ಸುಗಳು ಕೋಪಗೊಳ್ಳದಿರಲಿ. ಅವರೂ ಸಹೋದರರಲ್ಲವೇ? ಸುವರ್ಣ ಅವಕಾಶದ ವಿಧಿನಿಯಮಗಳ ಪ್ರಕಾರ ನಮಗೆ ಲಭಿಸುತ್ತಿರುವ ಅದೇ ಆಶೀರ್ವಾದಗಳು ಅವರಿಗೂ ಉಂಟಾಗುವಂತೆ ನಾವು ಬಯಸುವಂಥವರಾಗಬೇಕಲ್ಲವೇ? ಕರ್ತನ ಸೇವೆಯಲ್ಲಿ ಸುದೀರ್ಘ ಕಾಲದಲ್ಲಿರುವವರು ತಾವು ಪ್ರತ್ಯೇಕವಾದವರೆಂದು ತಮ್ಮನ್ನು ಎಣಿಸಿಕೊಂಡಿದ್ದೆಯಾದಲ್ಲಿ ಅಂಥವರು ತಮ್ಮಲ್ಲಿ ಈಗ ದೇವರ ಕೃಪಾ ಅನುಗ್ರಹಗಳು ಹೆಚ್ಚಾಗಿ ತೋರ್ಪಡಬೇಕೆಂದು ಭಾವಿಸಿದ್ದೇ ಆದಲ್ಲಿ ಅದು ಅನುಚಿತವೆಂಬುದು ಸ್ಪಷ್ಟ. ನಾವು ಪೂರ್ಣವಾಗಿ ತನ್ನಂತೆಯೇ ಇರಬೇಕೆಂದು ಕರ್ತನು ಇಚ್ಛಿಸುವನು. ಅಲ್ಲದೆ ಇದು ಸುವರ್ಣ ಖಚಿತ ಪಠ್ಯಭಾಗವನ್ನು ಈ ಒಂದು ಪಾಠಕ್ಕೆ ಶೀರ್ಷಿಕೆಯನ್ನಾಗಿ ಆರಿಸಿಕೊಂಡವರ ಸಲಹೆಯೂ ಆಗಿರುವುದು. ಆತನು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ.
ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ ಎಂಬುದೇ.